ನೋಡಿ, ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಈ ಸ್ಥಿತಿನ ಅಂದರೆ ಪ್ರತಿದಿನ ಹೇಳ್ತಾ ಇದ್ವಿ. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ. ಉದಾಹರಣೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನ ತಗೊಳ್ಳೋಣ. ದಾವಣಗೆರೆಯಲ್ಲೂ ಕೂಡ ಪರಿಸ್ಥಿತಿ ಹೀಗೆ ಇದೆ. ಅಲ್ಲೇನು ವಿಭಿನ್ನವಾಗೇನಿಲ್ಲ. ದಾವಣಗೆರೆ ನಗರದ ಬಂಕ್ಗಳಲ್ಲಿ ಎಲ್ಲ ಕಡೆಯಲ್ಲೂ ನೋ ಸ್ಟಾಕ್ ಬೋರ್ಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 4-5 ಬಂಕ್ಗಳಲ್ಲಿ LPG ಗ್ಯಾಸ್ ಸಿಗದೇನೆ ಚಾಲಕರು ಪರದಾಡಿದ್ದಾರೆ. ನೋ ಸ್ಟಾಕ್ ಬೋರ್ಡನ್ನು ನೋಡಿ ಕೆಲವರು ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ 300 ರೂಪಾಯಿಗೆ ಲಿಮಿಟ್. ನೀವು 300 ರೂಪಾಯಿಗೆ ಹಾಕಿಸ್ಕೊಂಡು ಅದರಲ್ಲಿ ಅವ್ರು ದುಡಿದು ಪುನಃ ಒಂದು ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಎಲ್ಲಾಗುತ್ತೆ? ಸಾಧ್ಯನೇ ಇಲ್ಲ. ಎಲ್ರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ 300 ರೂಪಾಯಿಗೆ ಹಾಕ್ತಾ ಇದ್ದಾರೆ ಅಷ್ಟೇ. ದೇಶಗಳಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಬೆಣ್ಣೆನಗರಿ ದಾವಣಗೆರೆ ಆಟೋ ಚಾಲಕರ ಮೇಲೆ ಕೂಡ ತಟ್ಟಿರುವಂಥದ್ದು ನಾವು ದೃಶ್ಯ ನೋಡಿದಾಗಿದ್ದೇನು. ದಾವಣಗೆರೆಯ LPG ಗ್ಯಾಸ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಏನು ಬಂಕ್ನ ಮಾಲೀಕರು ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಕೂಡ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ 6,000ಕ್ಕೂ ಹೆಚ್ಚು ಆಟೋಗಳಿದ್ದಾವೆ. ಅದರಲ್ಲೂ ಏನು LPGಯಿಂದ ಓಡಾಡುವಂತಹ ಆಟೋಗಳೇ ಹೆಚ್ಚಾಗಿರುವಂಥ ನೆಲೆಯಲ್ಲಿ LPG ಸ್ಟಾಕ್ ಇಲ್ಲದೆ ಇರುವಂಥ ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಾಗ್ತಾ ಇರುವಂಥದ್ದು. ಏನು ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಪೂರ್ಣವಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿರುವಂಥ ನೆಲೆಯಲ್ಲಿ ಆಟೋ ಚಾಲಕರು ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಎಲ್ಲ ಬಂಕ್ಗಳಲ್ಲೂ ಕೂಡ ಅಂದರೆ ದಾವಣಗೆರೆಯಲ್ಲಿರುವಂತಹ 4ರಿಂದ 5 ಬಂಕ್ಗಳಲ್ಲೂ ಕೂಡ ದರ ಕೂಡ ಹೆಚ್ಚು ಮಾಡಿದ್ದಾರೆ. ಏನು 56 ರೂಪಾಯಿ ಇದ್ದಂತಹ ಗ್ಯಾಸ್ ಬೆಲೆ ಈಗ 80ರಿಂದ 88 ರೂಪಾಯಿವರೆಗೂ ಕೂಡ ಆಗಿರುವಂಥ ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಸಾಕಷ್ಟು ಒಂದು ತೊಂದರೆ ಕೂಡ ಅನುಭವಿಸ್ತಾರೆ. ಯಾಕಂದರೆ ಈ ಕಡೆ ಬಾಡಿಗೆ ಕೂಡ ಸಿಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಯಿಂದ ಅಂದರೆ ಶಕ್ತಿ ಯೋಜನೆಯಿಂದ ಯಾರೂ ಕೂಡ ಆಟೋವನ್ನು ಹತ್ತುತ್ತಾ ಇಲ್ಲ. ಇದು ಇರುವಂತಹ ಈ ಸಂದರ್ಭದಲ್ಲಿ ಈಗ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಇದರಿಂದಾಗಿ ಗ್ರಾಹಕರಿಗೆ ಕೇಳಿದ್ರೆ ಮತ್ತು ಬರುವಂತಹ ಸಾರ್ವಜನಿಕರಿಗೆ ಕೇಳಿದ್ರೆ ಆಟೋ ದರವನ್ನು ಕೂಡ ಹೆಚ್ಚು ಕೊಡೋದಿಲ್ಲ. ಮತ್ತು ಆಟೋಗೆ ಬರೋದೇ ಬಿಟ್ಟು ಬಸ್ಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆಟೋನೇ ನಂಬಿ ಇದ್ದಂತಹ ಸಾಕಷ್ಟು ಆಟೋ ಚಾಲಕರು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು. ಪ್ರತಿನಿತ್ಯನೂ ಕೂಡ ಇದೇ ರೀತಿಯ ಸಮಸ್ಯೆ ಇಲ್ಲಿ ಅನುಭವಿಸ್ತಾರೆ. ಏನು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಬೇಕು. ಇಲ್ಲ ಅಂತ ಅಂದರೆ ಕೆಲವೊಂದು ಬಂಕ್ಗಳಲ್ಲಿ ಲಿಮಿಟ್ ಮಾಡಿದರೆ 200 ರೂಪಾಯಿ 300 ರೂಪಾಯಿ ಲಿಮಿಟ್ ಮಾಡಿರುವಂಥ ನೆಲೆಯಲ್ಲಿ 4 ಟ್ರಿಪ್ ಹೋಗಿ ಬಂದರೆ ಅದು ಗ್ಯಾಸ್ ಖಾಲಿ ಆಗುತ್ತೆ. ಮತ್ತೆ ಕ್ಯೂ ಅಲ್ಲಿ ನಿಂತು ಗ್ಯಾಸ್ ಹಾಕ್ಸ್ಕೊಳ್ಳೋಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಸಂಕಷ್ಟವನ್ನು ಕೂಡ ಇಲ್ಲಿ ಆಟೋ ಚಾಲಕರು ಅನುಭವಿಸುವಂಥದ್ದು. ಒಟ್ಟಾರೆ ಏನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ತೊಂದರೆ ಕೂಡ ಅನುಭವಿಸೋದನ್ನು ನಾವು ದೃಶ್ಯ ನೋಡೋದಾಗಿದೆ. ಸಾಕಷ್ಟು ಆಟೋ ಚಾಲಕರು ಕೂಡ ಬಂದು ನೋ ಸ್ಟಾಕ್ ಬೋರ್ಡ್ ನೋಡಿ ಅದೇ ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿನಿತ್ಯನೂ ಕೂಡ ಇದೇ ರೀತಿಯ ಸಮಸ್ಯೆ ಕೂಡ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರುವಂತಹ ಆಟೋ ಚಾಲಕರಾಗಿರ್ಬೋದು ಮತ್ತು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿಯಾಗಿ ತೊಂದರೆ ಅನುಭವಿಸ್ತಾರೆ ಅಂತಂದು. ಸರ್, ಪ್ರತಿನಿತ್ಯ ಇದೇ ಸಮಸ್ಯೆ ಆಗ್ತಾ ಇರೋಂಥದ್ದು ಆಗ್ತಿರೋದಂಗೆ ಸರ್. ಸುಮಾರು ಒಂದು ತಿಂಗಳಿಂದ ಅದೇ ಥರ ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ. ಬಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರು. ಮತ್ತು 1 to 2 ರೇಟ್ ಆಗಿದೆ ಗ್ಯಾಸ್. 1 to 2 ಎಷ್ಟಿದೆ? ಮೊದಲು ಎಷ್ಟಿತ್ತು? ಇವಾಗ ಫಸ್ಟ್ ಇಟ್ಟಿದ್ದು 53 ರೂಪಾಯಿ ಇತ್ತು. ಇವಾಗ ಆಗಿರೋದು 88 ರೂಪಾಯಿ. 100 ರೂಪಾಯಿ ಅಂದರೆ ಗ್ಯಾಸ್ ಕೊಡ್ತಾರೆ ಅವರು.